ಮೋಹನ್ ಭಾಗವತ್ ರವರೇ, ಧರ್ಮಗಳು ನೋಂದಣಿ ಆಗ್ತವೆ ಅಂತ ನಿಮ್ಗೆ ಗೊತ್ತಿಲ್ವೇ? ಹಿಂದೂ ಧರ್ಮ ನೋಂದಣಿ ಆಗಿಲ್ಲ, ಹಾಗೆಂದು ಆರ್ಎಸ್ಎಸ್ ಕೂಡ ನೋಂದಣಿ ಆಗ್ಬೇಕಿಲ್ಲ ಎಂಬ ನಿಮ್ಮ ವಾದವನ್ನೇ ಬುಡಮೇಲು ಮಾಡುವ ಪ್ರತಿವಾದ ಬಂದಿದೆ ನೋಡಿ. ಧರ್ಮಗಳು ನೋಂದಣಿ ಆಗಿಲ್ಲ ಎಂದಾದ್ರೆ ಲಿಂಗಾಯತ ಪ್ರತ್ಯೇಕ ಧರ್ಮದ ಬೇಡಿಕೆಯಾದರೂ ಯಾಕೆ ಬರ್ತಿತ್ತು? ಧರ್ಮಗಳು ಸಂವಿಧಾನದಲ್ಲಿ ಉಲ್ಲೇಖಿಸಲ್ಪಟ್ಟಿವೆ ಎಂಬುದೇ ಧರ್ಮಗಳ ನೋಂದಣಿಯಾಗಿದೆ ಎಂಬುದಕ್ಕೆ ಪುರಾವೆ. ಲಿಂಗಾಯತ ಧರ್ಮವನ್ನೇ ಉಲ್ಲೇಖಿಸುವುದಾದರೆ ಒಂದು ಧರ್ಮವನ್ನ ಸ್ವತಂತ್ರ ಧರ್ಮ ಎಂದು ಘೋಷಿಸಲು ರಾಜ್ಯ ಸರ್ಕಾರಕ್ಕೆ ಸಾಧ್ಯವಿಲ್ಲದೆ ಇರುವಾಗ ನಮ್ಮದು ಸ್ವತಂತ್ರ ಸಂಘಟನೆ ಎಂದು ಘೋಷಿಸಿಕೊಳ್ಳಲು ಆರ್ಎಸ್ಎಸ್ಗೆ ಹೇಗೆ ಸಾಧ್ಯ ಅಲ್ವೇ? ಹಿಂದೂ ಧರ್ಮ ನೋಂದಣಿಯಾಗಿಲ್ಲ ಎನ್ನುವುದು ಹಿಂದೂ ಧರ್ಮಕ್ಕೆ ಮೋಹನ್ ಭಾಗವತ್ ಮಾಡಿದ ಅವಮಾನ ಅಲ್ಲವೇ ಎನ್ನುವ ಪತ್ರಕರ್ತ ನವೀನ್ ಸುರಂಜೆ, ಹಿಂದೂ ಧರ್ಮವು ಸಂವಿಧಾನದ ಮಾನ್ಯತೆ ಪಡೆದಿದೆ. ಸಂವಿಧಾನದ ಮಾನ್ಯತೆ ಪಡೆದ ಯಾವುದೇ ಧರ್ಮಕ್ಕೆ ಪ್ರತ್ಯೇಕ ನೋಂದಣಿ ಅಗತ್ಯವಿಲ್ಲ. ಸಂವಿಧಾನವೇ ಈ ನೆಲದಲ್ಲಿ ಪರಮೋಚ್ಚವಾಗಿರೋದ್ರಿಂದ ಅಲ್ಲಿ ಮಾನ್ಯತೆ ಪಡೆದ ಬಳಿಕ ರಿಜಿಸ್ಟ್ರೇಷನ್ ಮಾಡಬೇಕಿಲ್ಲ ಎಂಬುದು ಕಾಮನ್ ಸೆನ್ಸ್. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬೌದ್ಧ ಧರ್ಮಗಳು ಸಂವಿಧಾನದ ಮಾನ್ಯತೆ ಪಡೆದಿವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವೊಂದು ಸರ್ಕಾರೇತರ ಸಂಘಟನೆಯಾಗಿದ್ದು ಯಾವುದೇ ಸಾಂವಿಧಾನಿಕ ಮಾನ್ಯತೆ ಹೊಂದಿಲ್ಲ. ಹಾಗಾಗಿ ಸರ್ಕಾರೇತರ ಲಾಭದಾಯಕ ಮತ್ತು ದೇಶದೆಲ್ಲೆಡೆ ಆಸ್ತಿ ಹೊಂದಿರುವ ಆರ್ಎಸ್ಎಸ್ ಸಂಘಟನೆಯ ನೋಂದಣಿ ಕಡ್ಡಾಯವಾಗಿದೆ ಎಂದು ಪ್ರತಿಕ್ರಿಯಿಸಿದ್ದಾರೆ. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಸಿಖ್, ಬೌದ್ಧ ಎಂಬ ಪದ ಸಂವಿಧಾನದಲ್ಲೇ ಹಲವು ಬಾರಿ ಉಲ್ಲೇಖಗೊಂಡು ಪ್ರತ್ಯೇಕ ಕಾಯ್ದೆಗಳಿಗೆ ಮಾನ್ಯತೆ ನೀಡಿದೆ. ಹಿಂದೂ ಮ್ಯಾರೇಜ್ ಆಕ್ಟ್, ಕ್ರಿಶ್ಚಿಯನ್ ಮ್ಯಾರೇಜ್ ಆಕ್ಟ್, ಮುಸ್ಲಿಂ ಮ್ಯಾರೇಜ್ ಆಕ್ಟ್ ಸೇರಿದಂತೆ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್, ಬೌದ್ಧ, ಸಿಖ್ ಧರ್ಮೀಯರ ಪ್ರತ್ಯೇಕ ಕಾಯ್ದೆಗಳು ಸಂವಿಧಾನದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿವೆ. ಆಸ್ತಿ ಹಕ್ಕುಗಳು, ವೈಯಕ್ತಿಕ ಕಾನೂನುಗಳು, ಆರಾಧನೆಯ ಹಕ್ಕು, ಪೂಜೆ, ಪ್ರಾರ್ಥನೆಯ ಹಕ್ಕುಗಳು, ದೇವಸ್ಥಾನ, ಮಸೀದಿ, ಚರ್ಚ್ ಹಕ್ಕುಗಳು ಪ್ರತ್ಯೇಕ ಕಾನೂನಿನ ಮೂಲಕ ಸಂವಿಧಾನಿಕ ಮಾನ್ಯತೆ ಪಡೆದಿವೆ. ಧರ್ಮಗಳು ರಿಜಿಸ್ಟ್ರೇಷನ್ ಆಗದೇ ಕಾರ್ಯನಿರ್ವಹಿಸುತ್ತಿದೆ ಎಂಬ ವಾದವನ್ನ ನವೀನ್ ಸುರಂಜೆ ಮುಂದಿಟ್ಟಿದ್ದಾರೆ. ರಾಜಕೀಯ ವಿಶ್ಲೇಷಕ ಬಸವರಾಜ್ ಇಟ್ನಾಳ್ ಪ್ರತಿಕ್ರಿಯಿಸಿ, ಈಗ ನೋಂದಣಿ ಮಾಡಿಕೊಂಡ್ರೆ ಸಂಘದ ಸಂವಿಧಾನ ಮತ್ತು ಸದಸ್ಯತ್ವ ವಿಧಾನವಷ್ಟೇ ಅಲ್ಲದೆ ಪದಾಧಿಕಾರಿಗಳ ಚುನಾವಣಾ ಕ್ರಮ ಇತ್ಯಾದಿ ಎಲ್ಲ ಹೇಳಬೇಕಾಗ್ತದೆ. ಹಾಗೆ ಮಾಡಿದ್ರೆ ಇಲ್ಲಿಯವರೆಗೆ ಕೇವಲ ಚಿತ್ಪಾವನ ಬ್ರಾಹ್ಮಣರೇ ಸರಸಂಘ ಚಾಲಕ ಹುದ್ದೆಯಲ್ಲಿ ಇದ್ದಂತೆ ಮುಂದುವರಿಯುವುದು ಅಸಾಧ್ಯ ಆಗ್ತದೆ. ಸಂಘದಲ್ಲಿ ಸದಸ್ಯತ್ವ ಮತ್ತು ಆಂತರಿಕ ಚುನಾವಣೆ ವ್ಯವಸ್ಥೆ ಬಂದ್ರೆ ಅಲ್ಲಿ ದಲಿತ ಮತ್ತು ಮುಸ್ಲಿಂ ಸದಸ್ಯರು ಕೂಡ ಸರಸಂಘ ಚಾಲಕರಾಗುವ ಅವಕಾಶ ಉಂಟಾಗ್ತದೆ. ಬಹಳ ಮುಖ್ಯವಾಗಿ ನಮ್ಮ ದಾಖಲೆಗಳೇ ಇಲ್ಲ ಎಂಬ ಸಬೂಬು ಹೇಳಿಕೊಂಡು ಆರೋಪಗಳಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಮೋಹನ್ ಭಾಗವತರ ಪುರಾಣಕ್ಕೆ ಸಂವಿಧಾನದಲ್ಲಿ ಜಾಗ ಇಲ್ಲ. ನೋಂದಣಿ ಇಲ್ಲದಿದ್ದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಒಂದು ಕಾನೂನು ಬಾಹಿರ ಸಂಘಟನೆ. ಎಲ್ಲರಿಗೂ ಪಾಠ ಹೇಳುವವರು ಈ ನೆಲದ ಕಾನೂನಿಗೆ ಗೌರವ ಕೊಡಬೇಕು ಎಂದು ತಿಳಿದಿದ್ದಾರೆ. ವೀಕ್ಷಕರೇ, ಈ ವಿಷಯದಲ್ಲಿ ನಿಮ್ಮದೂ ಅಭಿಪ್ರಾಯ ಇರಬಹುದು. ಕಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ ಎಸ್ಐಟಿ ಟವರ್, ಸಿಲಿಕಾನ್ ಓಎಸ್ಎಸ್, ದುಬೈ, ಯುಎಇ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.